ಕರೆದಿದ್ರಲ್ಲ ಕಾಲ್ ಮಾಡಿದ್ರಲ್ಲ ಆ ಹೇಟರ್ಸ್ ಅಂದ್ಬಿಡೋಣ ಅವ್ರನ್ನ. ಬೆಸ್ಟು, ಅದೇ ಬೆಸ್ಟು. ಆ ಹೇಟರ್ಸ್ಗಳು ಏನು ಸ್ಕೆಚ್ ಹಾಕಿದ್ರು ಪೊಲೀಸನ್ನ ಕರ್ಸೋಕ್ಕೆ. ಸೊ ಪೊಲೀಸವ್ರು ಬರಲಿಲ್ಲ. ನಮ್ಮ ಹುಡುಗರು ಫೋನ್ ಹಾಕಿದ್ರು, ಏನು ಅಂತ ಕೇಳಿದ್ರು. ಅವ್ರಿಗೂ ಜಸ್ಟಿಫೈಯಬಲ್ ಅನಿಸಲಿಲ್ಲ ಅದು. ಅದಕ್ಕೇನೆ ಪೊಲೀಸವರು ಈ ಕಡೆ ಬಂದಿಲ್ಲ. ಏನು ಪೀಸಾಗೆಲ್ಲ ನಡೀತಾ ಇದೆ, ಎಲ್ಲ ಮಾಡ್ತಾಯಿದ್ದೀವಿ ಅಷ್ಟೇ. ನೆಕ್ಸ್ಟ್ ಅಪ್ಡೇಟ್ ಅಲ್ಲೇ ಹೋಗಿ ಕೊಡ್ತೀನಿ ಬನ್ನಿ. ಅಲ್ಲಿ ಏನಾಗೋಯ್ತು ಗೊತ್ತಾ ಸೀನ್ಸು, ಎಲ್ಲ ನಂಗೆ ಗೊತ್ತಿರೋರೆ, ಎಲ್ಲ ಚಿಕ್ಕ ವಯಸ್ಸಿಂದ ನೋಡೋರೆ ನನ್ನ. ಅಣ್ಣ ಎಲ್ಲ ಚಿಕ್ಕ ವಯಸ್ಸಿಂದ ನಾನು ನೋಡೋರೆ. ಅಲ್ಲಿ ಹೋಗ್ಬಿಟ್ಟು ನನಗೆ ಮಾತಾಡೋಕ್ಕೆ ಒಂಥರ ಮುಜುಗರ ಆಗ್ತೈತೆ. ಇಲ್ಲಿ ನೋಡಿ ರ್ಯಾಂಡಮ್ಸ್ ಅಂದರೆ ಅಂತ ಕಿರ್ಸ್ಕೊಂಡು ಮಾತಾಡ್ತೀನಿ, ಬೇಜಾರೇ ಇಲ್ಲ. ಅವ್ರ ಇಟೇ 5ನೇ ಕ್ಲಾಸಲ್ಲಿ ಅದನ್ನು ವೀಲ್ ಎತ್ತಕ್ಕೆ ಹೋಗ್ಬಿಟ್ಟು ಹಂಗೆ ಬಿದ್ದುಬಿಟ್ಟಿದೆ ಎಲ್ಲರ ಮುಂದೆನೂ. ಅವ್ರ ಮುಂದೆ ಹೋಗ್ಬಿಟ್ಟು ಇವಾಗ ಕ್ಯಾಮ್ರಾ ಎತ್ಕೊಂಡು ಮಾತಾಡಬೇಕು ಅಂದರೆ ಒಂಥರ ಅಜೀವಾಗುತ್ತೆ. ಅದಕ್ಕೆ ಜಾಸ್ತಿ ಎಷ್ಟೊಂದು ದಿವಸ ಆದಮೇಲೆ ಬೇರೆ ಮಾತಾಡಿಸ್ತಾ ಇದ್ದೀನಿ, ಅದಕ್ಕೆ ಒಂಥರ ಸ್ವಲ್ಪ ಅಜೀಬು ಅಷ್ಟೇ. ಬಿಡ್ರಿ ಆಯಿತು, ಆದರೂ ಆದಷ್ಟು ಮಾಡ್ತೀನಿ ಅಣ್ಣ. ನೀವು ನೆಕ್ಸ್ಟ್ ಲೆವೆಲ್ ಬಿಡ್ರಿ. ನಾನು ಹೋಗ್ಬಿಡ್ತೀನಿ. ಎಲ್ಲರೂ ಎಲ್ಲಿ ಅಣ್ಣ? ಎಲ್ಲ ಎಲ್ಲಿ ಎಲ್ಲರೂ? ನಾ ಗಾಡಿ ಇಲ್ಲೇ ಐತೆ, ರೂಮಲ್ಲಿ ಅವ್ರೆ. ಹೇಳಬೇಕಲ್ವಾ ನೀವು? ಎಲ್ಲ ರೆಡಿ, ಜಿಗಿ ಜಿಗಿ. ಮುಕ್ತ 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 ಮುಕ್ತವಂ ಪಠನ್ ಸ್ಮರन्तु ವನ್ನರೋ ವಿಶುದ್ಧಿಮೇತಿ ಸಂತತಂ ಹರೇ ಗುರು. ಗಜಪತಿ ಮತ್ತೆ ತಾನೆ ಸಂಕಷ್ಟಹರ ಗಣಪತಿ ಯಾರಿಗೆ ನಡೆದ ಅನಂತ ಶ್ರೀ ಇದು ಲಾಸ್ಟ್ ಡೇ 3 ಆ್ಯಕ್ಚುಲಿ. ಸೊ ಡೇ 3 ಅಂದರೆ ಬಂದ್ಬಿಟ್ಟು ಗಣೇಶ ಕೂರ್ಸ್ ಆದಮೇಲೆ ಡೇ 3 ಇದು. ಗಣೇಶ ತಗೊಬಂದಿದ್ದೆಲ್ಲ ನೋಡಿದ್ರೆ ನೀವು ಸೀದಾ 4 days ಆಗುತ್ತೆ. ಗುರು ಕ್ರೇಜಿ ಅಂದ್ಕೊಳ್ರಿ, ಲಿಟ್ರಲಿ. ಅಪ್ಪ ಕಷ್ಟಗಳು ಒಂದೊಂದು ಆಗಿರು ಕೇಳ್ತೀರಾ ನೀವು ರೋದನೆ. ಏನೇ ಹೇಳ್ರಿ, ಒಂದು ರೆಸ್ಪೆಕ್ಟ್ ಇಟ್ಕೊಬೇಕು ನಾವೇ. ಗಣೇಶ ಕುಣ್ಸೋರಿಗೆ, ಅದನ್ನೆಲ್ಲ ಮ್ಯಾನೇಜ್ ಮಾಡೋರಿಗೆ ಕಡಿಮೆ ಹುಡುಗರು ಬೇಕಾಗುತ್ತಾ? ಡೈಲಿ ಬೆಳಗ್ಗೆ 6 ಗಂಟೆಗೆಲ್ಲ ಮಾರ್ಕೆಟ್ಗೆ ಹೋಗ್ಬೇಕು, ಹೂವು ಅದು ಇದು ಏನೇನು ಐಟಮ್ ಬೇಕು ಅಂದರೆ ತೊಗೊಂಬರೋಕ್ಕೆ. ಹೊಸಿ ಕಷ್ಟ ಇಲ್ವಾ ಗಣೇಶ ಕೂರ್ಸೋದು? ಆಟ ಅಂತೂ ಅಲ್ವೇ ಅಲ್ಲ, ಚಾನ್ಸೇ ಇಲ್ಲ ಬಿಡ್ರಿ. ಯಾರ್ಯಾರೋ ಸುಮ್ಮನೆ 5 ಲೆವೆಲ್ಗೆಲ್ಲ ಕರ್ಸೋದು, ಗೆಸ್ಟ್ಗಳು ಕರ್ಸೋದು, ದೊಡ್ಡವ್ರ ಜೊತೆ ಮಾತಾಡೋದು, ಏನು ಕಡಿಮೆಗಳೈತಾ? ನೆಕ್ಸ್ಟ್ ಲೆವೆಲು. ಸೊ ಇದು ಟೋಟಲಾಗಿ ಸೇರಿಸಿದ್ರೆ ಡೇ 4, ಬಟ್ ಗಣೇಶ ಕೂರಿಸಿ ಡೇ 3. ಸೊ ಲಾಸ್ಟ್ ಡೇ ಇದು ನಮ್ಮ ಗಣೇಶ ಗಣಪತಿ ಬಪ್ಪ ಮೋರ್ಯ
ಲಾಸ್ಟ್ ಡೇ ಇವತ್ತು ಬಿಡ್ತೀವಿ, ಹೋಗ್ಬಿಟ್ಟು ಕೆರೆಗೆ ವಿಸರ್ಜನೆ ಕಂಪ್ಲೀಟು ಟೋಟಲ್ಲು ಇವತ್ತೇ. ನಿನ್ನೆ ಮಳೆ ಬಂದಿತ್ತು ಗುರು, ಅದೊಂದು ಎದುರ್ಕೊಂಡ್ಬಿಟ್ಟಿದ್ದೆ ಆ್ಯಕ್ಚುಲಿ ನಾನು. ಏನು ಮಳೆ ಬಂದ್ಬಿಡೈತಲ್ಲ ಅಂತ. ಬಟ್ ಓಕೆ, ಏನೂ ಆಗಿಲ್ಲ. ಚಪ್ರ ಗಟ್ಟಿಯಾಗಿ ಸ್ಟ್ರಾಂಗ್ ಆಗುತ್ತೈತೆ. ಚಪ್ರ ಅಂತೀನಿ, ಇದು ಲೀಕ್ ಆಗುತ್ತೆ ಅಂತ ಭಯ ಇತ್ತು ಚಪ್ರದಿಂದ. ಏನಿಲ್ಲ, ಗಟ್ಟಿಯಾಗಿ ಸ್ಟ್ರಾಂಗ್ ಆಗೈತಿ. ಇನ್ನು ಸರಿ ಪೆಟ್ರೋಲ್ ಹಾಕ್ಸ್ಕೊಂಬಿಡೋಣ. ಇಲ್ವಾ, ಇದು ರೋಡ್ನೇ ಇದು. ಏನೋ ಮಾಡೋದು. ಮತ್ತೆ ಗುರು, ಎಕ್ಸ್ಪಲ್ಸಿಗೆ ಎಕ್ಸಾಸ್ಟ್ ಹಾಕ್ಸೋದಾಗಿಂದ ಒಂದು ಫಿನಾಮಿನಾ ನಡೀತೈತೆ. ಏನು ಅಂತ ತೋರಿಸ್ತೀನಿ ಬರ್ರಿ. ಏನು ಗುರು, ನೆಕ್ಸ್ಟ್ ಲೆವೆಲ್ ಬಿಡ್ರಿ. ಏನೋ ಗೊತ್ತಿಲ್ಲಪ್ಪ, ಕಾಸು ಇಲ್ಲದೆ ಇರೋ ಟೈಮಲ್ಲಿ ಎಲ್ಲ ಕಡೆ ಆಲ್ಮೋಸ್ಟ್ ಪೆಟ್ರೋಲ್ ರೇಟ್ ಒಂದೇ ಐತೆ. ಬಟ್ ನಯಾರಾಗಿ ಹೋಗ್ಬಿಡ್ತೀವಿ, ಯಾಕೋ ಜಾಸ್ತಿ ಸಿಗ್ದಂಗೆ ಅನ್ನೋ ಫೀಲಿಂಗ್ ಇರುತ್ತೆ ಅದರಲ್ಲಿ. ಸೊ ಇನ್ನೊಂದು ಫ್ಯಾಕ್ಟ್ ಎಲ್ಲೋ ಕೇಳ್ಪಟ್ಟೆ, ನಯಾರನೇ ಅಂತ ಎಲ್ಲ ಮೇಜರ್ ಆಫ್ ಇದು ಏನು ಇಂಡಿಯನ್ ಆಯಿಲ್ HP ಡಿಸ್ಟ್ರಿಬ್ಯೂಟ್ ಮಾಡೋದು ಪೆಟ್ರೋಲು. ಹೌದಾ ಗೈಸ್, ನಿಜನ ಸುಳ್ಳ ಇದು? ನಂಬೇಕಾ ಬೇಡವಾ? ನೀವೇ ಹೇಳಿ. ಈಗ ಉಂಟೆ ಮತ್ತೆ ಎತ್ಕೊಂಡ ಶಿಷ್ಯ.